ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರಗಳು. ಇದು ಯಾರ ತಪಸ್ಸಿನ ಫಲವೋ, ಈ ಕಂಗಳು ಮಾಡಿದ ಪುಣ್ಯವೋ. ಜೈನ ಬಿಂಬಗಳದ ಹೌದಾ, ಇಲ್ಲಿ ಜೈನ ಬಿಂಬ ಇದೆ. ಇಲ್ಲಿ ಸಿಕ್ಕಂತ ಎಲ್ಲ ಗಣಪತಿ, ಶಿವಲಿಂಗ, ಇಲ್ಲಿ ಎಲ್ಲ ಇವುಗಳನ್ನು ಸಂಗ್ರಹ ಮಾಡಿ ಇಟ್ಟಿವಲ್ಲ. ಇಲ್ಲಿ 10 ಶಾಸನಗಳು ಸಹ ತಗೊಂಬಂದು ಇಟ್ಟಿವಿ ನಾವು. ಶಾಸನಗಳು ಓದಿದ್ದಾರೆ, ಪ್ರಿಂಟ್ ಮಾಡಿದ್ದಾರೆ, ಬುಕ್ಕನೇ ಇದೆ. ಈಗ ಆಗ್ಲೇ ಒಂದು ಬುಕ್ಕ ತೋರಿಸಿದ್ವಲ್ಲ, ಶಾಸನಗಳು ಅದ್ರೊಳಗೆ ಹಾಕಿದ್ವಿ. ನೋಡಿ ಗಣೇಶನ ಕೆತ್ತನೆ ಎಷ್ಟು ಅದ್ಭುತ. ಇದು ನರಸಿಂಹ. ಇಲ್ಲಿ ನೋಡ್ರಿ, ಕೈಲಾಸ ಪರ್ವತವನ್ನು ಎತ್ತುವಂತ ದೃಶ್ಯ ಅದ ಇದ್ರೊಳಗೆ. ಇಲ್ಲಿ ರಾವಣ ಇದ್ದಾನ, ಇಲ್ಲೇ ಅದ. ಹಿಂಗ್ ನಿಂತ್ಕೊಂಡ್ರೆ ಇಲ್ಲಿ ರಾವಣ 5 ಮುಖ ತೋರ್ಸ್ಯಾನ. ರಾವಣ ಮ್ಯಾಲೆ ಶಿವಪಾರ್ವತಿ ಅದಾರ ನೋಡ್ರಿ. ಇಲ್ಲಿ ಶಿವಪಾರ್ವತಿ ಅದಾರ. ಇಲ್ಲಿ ಏನ್ ಕೆತ್ತನೆ ಅದ ಇಂಥದ್ದನ್ನ ನೀವು ಗುಡಿಯ ಹೊರಗಡೆ ಭಿತ್ತಿ ಒಳಗೆ ನೀವು ನೋಡ್ತೀರಿ. ಅದೇ ರೀತಿ ಇಲ್ಲಿ ವೈವಿಧ್ಯಮಯ ಗೋಪುರಗಳು. ಗೋಪುರಗಳು. ಇದು ಒಂದು ದೇವಿ ವಿಗ್ರಹ. ದೇವಿ ವಿಗ್ರಹ ಅದ ಸರಿ. ಕಲ್ಲಿನ ದೋಣಿಗಳು, ಸಣ್ಣ ದೊಡ್ಡ ಕೂಡ ಇದೆ. ನೀರಿನ ದೋಣಿ. ಇದು ನೋಡಿ ನರಸಿಂಹ ಆಕೃತಿ ಇದು. ಇಲ್ಲಿ ವಿಭಿನ್ನ ಪ್ರಕಾರದ ಕಂಬಗಳು, ಒಂದಕ್ಕೊಂದು ಬೇರೆ ಬೇರೆ ಏನ್ ಕೆತ್ತನೆ ಅದ ತಾವು ಗಮನಿಸಿದ್ರೆ ಗೊತ್ತಾಗತ್ತೆ. ಇವೆಲ್ಲ ವಾರ್ಡ್ ವೈಸ್ ನಂಬರ್ ಬರೆದು ಎಲ್ಲೆಲ್ಲ ಅದಾವು ಮೊದಲ ಇದನ್ನ ಸರ್ವೆ ಮಾಡಿ ಒಂದೇ ದಿವಸದಾಗ ಎಲ್ಲ ಕೂಡಿಸಿ ಇಲ್ಲಿ ಇಡಬೇಕು. ಇದಕ್ಕೆ ಸಂಬಂಧಪಟ್ಟಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಪೊಲೀಸರು, ಹೋಮ್ ಗಾರ್ಡ್ಸು, ಪ್ರತಿಯೊಬ್ಬರು ಇಲ್ಲೇ ಎಲ್ಲರೂ ಇದ್ರೊಳಗೆ ಭಾಗವಹಿಸಿ ಎಲ್ಲರ ಸಹಕಾರದಿಂದ ಇದು ನಿರ್ಮಾಣ ಆಯ್ತು. ಇದು ಸಂಗ್ರಹ ಮಾಡ್ಬೇಕಾದ್ರೆ ಒಂದ್ ದಿವಸ ಮುಂಜಾನೆಯಿಂದ ಹಿಡಿದು ಸಂಜೆವರೆಗೆ ಏನ್ ಸಂಗ್ರಹ ಮಾಡಿದ್ವಿ. ತಮ್ಮಲ್ಲಿ ಎಲ್ಲಿ ಸಿಕ್ಕಿದ್ದು ತಂದು ಇಲ್ಲಿ ಡಂಪ್ ಮಾಡ್ಯಾರ. ಅವರೆಲ್ಲ ನಾವು ತಗೊಂಡ್ ಬಂದ್ವಿ. ನೀವು ತಗೊಂಡ್ ಅವ್ರ ಮನೆ ಹತ್ರ ಇದ್ದದ್ ಕೊಟ್ರು. ಅದಕ್ಕೂ ಮೊದಲು ಹೋಗಿ ಇವನ್ನೆಲ್ಲಾ ದಾಖಲೀಕರಣ ಮಾಡ್ಕೊಂಡ್ವಿ. ಮತ್ ಇವುಗಳನ್ನ ಫೋಟೋಗ್ರಾಫಿ ಮಾಡ್ಕೊಂಡ್ವಿ. ಇವುಗಳೆಲ್ಲ ಛಾಯಾಚಿತ್ರವನ್ನು ತಕ್ಕೊಂಡು ಇಲ್ಲಿ ಒಂದ್ ಕಡೆ ಸಂಗ್ರಹ ಮಾಡಿ ಇಟ್ವಿ. ಈ ಸಂಗ್ರಹ ಮಾಡಿದ್ರೊಳಗ ನೀವು ನೋಡ್ತೀರಿ ಇಲ್ಲಿ ಏನೇನ್ ನೋಡ್ಲಿಕ್ಕೆ ಸಿಕ್ತಪ್ಪ. ಜೈನ, ಶೈವ, ಬೌದ್ಧ ಎಲ್ಲ ಇದಕ್ಕೆ ಸಂಬಂಧಪಟ್ಟಂತ ಅವಶೇಷಗಳು ನಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇದಾವೆ. ಇಲ್ಲೇ ಕೆಲವು ಸುಣ್ಣ ಹಚ್ಚಾರ, ಕೆಲವು ಕಲ್ಲಿನ ಡೋಣಿ ಅವ್ರವ್ರ ಮನೆ ಮುಂದ ಗುಡಿಯ ಕಲ್ಲುಗಳನ್ನ ಕಲ್ಲಿನ ಡೋಣಿ ಕೆತ್ತಿ ನೀರು ತುಂಬಲಿಕ್ಕೆ ಉಪಯೋಗ ಮಾಡ್ಕೊಂಡ್ರ. ಅಲ್ಲಿ ಅಂಕರು ಒಂದ್ ದೊಡ್ಡ ಕಲ್ಲು ಡೋಣಿ ಎತ್ತುಗಳಿಗೆ ನೀರು ಕುಡಿಸ್ಲಿಕ್ಕೆ ಅದನ್ನ ಉಪಯೋಗ ಮಾಡ್ತಾ ಇದ್ರು. ಇಲ್ಲೇನ್ ಕನ್ನರ ಬಾವಿ ಅಂತ ಕರಿತೀವಿ ಅಲ್ಲ, ಇದೇ ಇದೆ ನೋಡ್ರಿ, ಅದು ಕಾಣಿಸತ್ತಲ್ಲ, ಅದು ಕನ್ನರ ಬಾವಿ. ಅಂದ್ರೆ ಸರ್ ಅದು ರಾಷ್ಟ್ರಕೂಟರ ಕಾಲದ ಕನ್ನರ ನಾವು ಕಟ್ಟಿಸ್ತಾನ. ಆ ಕನ್ನರ ಬಾವಿ ಇಲ್ಲಿ ಅದ. ಒಳಗಡೆ ಪೂರ್ವಕ್ ಮುಖ ಮಾಡಿದಂತ ಹನುಮಂತೇವ್ರ ಗುಡಿ ಅದ. ಅಂದ್ರೆ ಪೂರ್ವಾಭಿಮುಖ ಮಾರುತಿ ದೇವಾಲಯ ಎಲ್ಲಿರುತ್ತೆ ಅಲ್ಲಿ ಹಳೆ ಊರು ಇರ್ತಂತೀವಿ. ಈಗಿನ ಕಾಲದೊಳಗ ದಕ್ಷಿಣಕ್ಕೆ ಮುಖ ಮಾಡಿದಂತ ಹನುಮಂತೇವ್ರ ಗುಡಿ ಇದ್ರೆ ಅದು ವಿಜಯನಗರ ಕಾಲದಿಂದ ಇರ್ತಕ್ಕಂತ ಹಳೆ ಊರು. ಈಗ ದಕ್ಷಿಣಕ್ಕೆ ಮುಖ ಮಾಡಿ ಹನುಮಂತ ದೇವ್ರ ಗುಡಿಗಳನ್ನು ಕಟ್ತಾರ. ಆದ್ರೆ ಅದಕ್ಕೂ ಮೊದ್ಲ ಪೂರ್ವಕ್ ಮುಖ ಮಾಡಿದಂತ ಹನುಮಂತೇವ್ರ ಗುಡಿ ಯಾವ ಊರಾಗ ಇರ್ತಾವೋ ಅದು ಹಳೆ ಊರು ಅಂತ ಹೇಳುತ್ತೆ. ಇಲ್ಲಿ ನೋಡಿ ಪರಂಪರೆ ಕೇಂದ್ರ ಅದು ಲಕ್ಕುಂಡಿ ಪರಂಪರಾ ಕೇಂದ್ರ ಇಲ್ಲಿದೆ. ಈಗ ನಾವು ಮ್ಯೂಸಿಯಂ ಹೋಗಿದ್ವಲ್ಲ, ಅಲ್ಲಿ ಬ್ಯಾಡ್ರಿ ಅಂತ ಹೇಳಿದ್ನಲ್ಲ, ಪರ್ಮಿಷನ್ ಕೇಳ್ತಾರ್ರಿ ಅವರು. ಅದು ಲಕ್ಕುಂಡಿ ಪರಂಪರಾ ಕೇಂದ್ರ ಅಂತ. ಈ ದೇವಾಲಯದ ಮೇಲ್ ಭಾಗದೊಳಗೆ ಇರ್ತಾವ ಇವು. ಭುವನೇಶ್ವರಿ ಅಂತ ಏನ್ ಕರಿತೀವಲ್ಲ, ಆಮೇಲೆ ಕೆಲವು ದೇವಾಲಯದ ತಳಪಾಯಗಳು ಅಧಿಷ್ಠಾನ ಅಂತ ಕರಿತೀವಿ. ನೋಡು ಅವಾಗಿನ ಕಾಲದಾಗ ನಡಕ್ಕೆ ಇದೇನ್ ಸಾಹೇಬ್ರ?
ಇದೊಂದು ವೀರಗಲ್ಲು ಅಂತ ಹೇಳ್ತೀವಿ. ಹಾ, ವೀರಗಲ್ಲು. ಯುದ್ಧ ಮಾಡುವಂತ ದೃಶ್ಯ. ಹಾ 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 ಯುದ್ಧದಲ್ಲಿ ವೀರ ಯುದ್ಧ ಮಾಡ್ತಾ ಇದ್ರೆ 1ನೇ ಪಟ್ಟಿಕೆ ಒಳಗೆ 2ನೇ ಪಟ್ಟಿಕೆ ಒಳಗೆ ಯುದ್ಧದಲ್ಲಿ ಮಾಡಿದಂತ ವೀರನನ್ನ ಸ್ವರ್ಗಾರೋಹಣ ಹಾ ಅಂದ್ರೆ ಅವನೊಂದು ಸ್ವರ್ಗಕ್ಕೆ ಅಪ್ಸರೆಯರು ಕರ್ಕೊಂಡು ಹೋಗ್ತಾ ಇದಾರ. ಹಾ ಹಾ ಅವ್ನ ಮ್ಯಾಲೆ ಹೋಗಿ ಕೈಲಾಸಕ್ಕೆ ಸೇರ್ಕೊಂಡ ಅನ್ನೋದಕ್ಕೆ ಮ್ಯಾಲೆ ಈಶ್ವರ ಅದ. ಹಾ, ಅಕಸ್ಮಾತ್ ಇಲ್ಲಿ ವಿಷ್ಣುವಿನ ಮೂರ್ತಿ ಕೆತ್ತಿದ್ರೆ ಅವನ್ ವೈಕುಂಠಕ್ಕೆ ಹೋದ ಅಂತ ಹೇಳ್ತೀವಿ. ಅಚ್ಚಾ ಒಟ್ಟಾರೆ ಆಗಿನ ಕಾಲದೊಳಗ ಹಾ. ಯುದ್ಧದಲ್ಲಿ ಮಾಡಿದಂತ ವೀರರಿಗೆ ಇಂಥ ಒಂದು ಸ್ಮಾರಕಗಳಾಗಿ ಇವುಗಳನ್ನ ಕೆತ್ತಿಡ್ತಾ ಇದ್ರು. ಅಚ್ಚಾ ಅದೇ ರೀತಿ ಇಲ್ಲಿ ಒಂದು ವೀರಗಲ್ ಅದ. ಹ್ಮ್ ಇಲ್ಲಿ ಸಹ 1ನೇ ಪಟ್ಟಿಕೆ ಒಳಗೆ ಯುದ್ಧ ಮಾಡುವಂತ ದೃಶ್ಯ, ಹಾ ಹಾ 2ನೇ ಪಟ್ಟಿಕೆ ಒಳಗ ಸ್ವರ್ಗಾರೋಹಣ ಅಂತೀವಿ, 3ನೇ ಪಟ್ಟಿಕೆ ಒಳಗೆ ಈಶ್ವರ ಲಿಂಗು ಇರೋದ್ರಿಂದ ಕೈಲಾಸಕ್ಕೆ ಹೋಗಿ ಸೇರ್ಕೊಂಡ ಅಂತ ಹೇಳ್ತೀವಿ. ಅಚ್ಚಾ ಒಟ್ಟಾರೆ ಇದಕ್ಕೆ ಸಂಬಂಧಪಟ್ಟಂತ ಶಾಸನಗಳು ಬಟ್ ಮತ್ತೆ ಯಾರು ಇತಿಹಾಸ. ಅನ್ನೋದು ಗೊತ್ತಾಗಲ್ರಿ. ಇತಿಹಾಸ ಅಲ್ಲಿ ಬರ್ದಿದ್ರೆ ಗೊತ್ತಾಗತ್ತೆ. ಹಾ 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 ಅಕಸ್ಮಾತ್ ಬರೀಲಾರ್ದೆ ಇದ್ರೆ ಗೊತ್ತಾಗೋದಿಲ್ಲ. ಗೊತ್ತಾಗಲ್ಲ. ಇಲ್ಲೊಂದು ಶಾಸನ ಡಬ್ ಹಾಕಿದ್ದಾರೆ. ಹಾ ಹಾ ಇಲ್ಲೊಂದು ಯಾವುದೋ ದೇವಸ್ಥಾನದ ಕೆಳಗಿನ ಭಾಗ ಮಾತ್ರ ಅದ, ಹಾ ಮ್ಯಾಲಿ ಮೂರ್ತಿ ಪಾದಗಳು ಇಲ್ಲ. ಅಷ್ಟೇ ಮೂರ್ತಿ ಇಲ್ಲ. ಹಾ ಇಲ್ಲಿ ನೋಡ್ರಿ ಈಶ್ವರ ಅದ, ಹಾ ಇಲ್ಲಿ ಶಾಸನ ಅದ, ಶಾಸನ ಅದ ಬಟ್ ಅದೆಲ್ಲ ಇದನ್ನು ಓದಿದಾರ, ಹಾ ಇದು ಪ್ರಿಂಟ್ ಮಾಡಿದ್ದಾರೆ. ಹಾ ಇದಕ್ಕೆ ಸಂಬಂಧಪಟ್ಟಂತ ಗುಡಿ ಇಲ್ಲ, ಈಗ ಹಾ ಹಾಳು ಮಾಡಿದಾರ. ಅವ್ರ ಮನೆ ಮುಂದೆ ಬಿದ್ದಿದ್ದು ತೊಗೊಂಬಂದು ನಾವು ಇಲ್ಲಿ ಇಟ್ಟಿವಿ. ಇಟ್ಟಿರಿ. ಈ ರೀತಿ ನೀವು ಎಲ್ಲ ಕಲ್ಲುಗಳನ್ನು ನೋಡಿದಾಗ ಹಾ ಹಾ ಇಲ್ಲಿ ಏನೇನ್ ಇದೆಯಪ್ಪ ಏನೇನ್ ಇಲ್ಲ ಅನ್ನೋದನ್ನ ಗಮನಿಸಬಹುದು. ಹಾ 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 ಇಲ್ಲಿ ನೋಡ್ರಿ ಇದು ಅರ್ಧ ಇದೆ, ಇದು ಚಾಮುಂಡಿ ವಿಗ್ರಹ ಹಾ ಅಂದ್ರೆ ಮಹಿಷಾಸುರ ಮರ್ದಿನಿ. ಅಚ್ಚಾ ಇಲ್ಲಿ ಅರ್ಧ ಭಾಗ ಇಲ್ಲ, ಸಿಕ್ಕಿಲ್ಲ, ಅರ್ಧ ಭಾಗ ಮಾತ್ರ ಸಿಕ್ಕಿದೆ. ಹಾ ಹಾ ಇಲ್ಲಿ ನೋಡ್ರಿ ಈ ಕಲ್ಲು ಮೇಲೆ ಸುಧಾ ಒಂದು ಶಾಸನ ಕಂಡು ಬರ್ತಾ ಇದೆ. ಹಾ ಏನಿದೆ? ಶಂಖ ಚಕ್ರ ಶ್ರೀಚಕ್ರ ಅಂತೀವಲ್ಲ, ಇದು ಒಂದು ಶಾಸನಾನೇ. ಹಾ ಕಲ್ಲಿದೆ ನೋಡಿ, ಕಾಣಿಸ್ತದೆ. ಆಗಿನ ಕಾಲದಾಗ ಎಂಥ ಶಿಲ್ಪಿಗಳಿದ್ರಂತ. ಇಲ್ಲಿ ಅಷ್ಟೇ ಒಂದು ಶಾಸನ, ಶಾಸನ ಅದ. ಅಂದ್ರೆ ಶೈವ ಶಾಸನ ಅಂತ, ಅಂದ್ರೆ ಈಶ್ವರ ಇದೆ. ಹಾ ಇದೆ ನೋಡಿ, ಆಗಿನ ಕಾಲದ 5 ಎಡೆ ಸರ್ಪ 7 ಎಡೆ ಸರ್ಪ ಅಂತ. ಹಾ ಅಂದ್ರೆ ಆಗಿನ ಕಾಲದೊಳಗೆ ಯಾವ ರೀತಿ ನಾಗರ ಪಂಚಮಿ ಬಂದ್ರ ನಾಗಪ್ಪಗೆ ಹಾಲು ಹಾಕ್ತಾರಲ್ಲ, ಹಾ ಹಾ ಆ ನಾಗ ಸಂಪ್ರದಾಯ, ನಾಗ ದೇವತಾರಾಧನೆ ಅಂತ ಏನು ಹೇಳ್ತೀವಿ, ಅದೆಲ್ಲ ಇಲ್ಲಿ ನಿಮ್ಮ ಕಡೆ ಕಾಣಿಸುತ್ತೆ. ಇಲ್ಲಿ ದೇವಾಲಯದ ಮುಂದೆ ಇರ್ತಕ್ಕಂಥ ಹಾ ಬಾಗಿಲವಾಡ, ಇಲ್ಲಿ ಶಾಸನ ಅದ ನೋಡ್ರಿ, ಇಲ್ಲಿ ಕಾಣಿಸುತ್ತಾ? ಇದು ಓಂ ನಮ ಶಿವಾಯ ಅಂತ ಬರ್ದ ನೋಡ್ರಿ, ಕಾಣಿಸ್ತದೆ ಶಾಸನ. ಹಾ ಅಂದ್ರೆ ಒಂದು ಶೈವ ದೇವಾಲಯ ಪೂರ್ತಿ ಹಾಳು ಇದು ಮಾಡಿ. ಮೇಲೆ ರೀ ದ್ವಾರ ಮೇಲೆ ಹಾಕುದು. ಹಾ ಬಾಗಿಲದ ಹಣಿಪಟ್ಟಿ ಅಂತೀವಿ ಇದಕ್ಕೆ. ಹಾ 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 ಬಾಗಿಲವಾಡದ ಮೇಲಿನ ಭಾಗ ಹಾ 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 ಹಣಿಪಟ್ಟಿ ಅದ. ಅಚ್ಚಾ ಅಲ್ಲಿ ಮುಂದೆ ಬರ್ರಿ, ಅಲ್ಲಿ ಮೂರ್ತಿ ಅದ ನೋಡ್ರಿ, ಇದು ಇಂಪಾರ್ಟೆಂಟ್. ಇದೊಂದು ವಿಷ್ಣು ಮೂರ್ತಿ ಇತ್ತನ್ನು ಗರುಡ ಅದ ನೋಡಿ. ಇದು ದೇವಾಲಯದ ಮುಂದೆ, ಗೋಪುರದ ಮುಂದೆ ಇರ್ತದ. ಇದು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತದ್ದು ಒಂದು ಏನು ಸಿಕ್ಕದ, ಇದು ಸಿಕ್ಕಂತ ಸ್ಥಳ ಅಂದ್ರೆ ಇಲ್ಲಿ ಎಲ್ಲಿ ಬೌದ್ಧರ ಒಂದು ಮಂದಿರ ಐತಿ ಅದಕ್ಕೆ ಸಂಬಂಧಪಟ್ಟಂತ ಅವಶೇಷ ಇಲ್ಲಿ ಸಿಕ್ಕದ.
ಶಾಸನ ಐತಿ. ಕೇಳಿಸದೆ ಕಲ್ಲು ಕಲ್ಲಿನಲಿ ಕನ್ನಡ ನುಡಿ ಕನ್ನಡ ನುಡಿ. ಏನು ಹೇಳಿದವ ತಗೋಬೇಡ್ರ ನಾನು ಏನಂದ? ಪರ್ಮಿಷನ್ ತಗೊಂಬ. ಹಾಂ ತಗೊಂಡ್ರಿಲ್ಲ. ಡಿಸೈನ್ ಸರ್ ಇದೆಲ್ಲ ಹೊಡೆದು ಬಿಟ್ರಲ್ರಿ ಇದು. ಅವ್ರು ಏನೇನು ಮಾಡ್ಯಾರ, ನಾವು ಇವನ್ ತೊಗೊಂಬಂದು ಈಗ ರಕ್ಷಣೆ ಮಾಡಕತ್ತೀವಿ. ಇವರು ಬಿಲ್ಡಿಂಗ್ ಕಟ್ಟಾಕ ಯೂಸ್ ಮಾಡಿಬಿಟ್ರೆ ಏನು ಮಾಡ್ತೀರಿ ಹಿಂದಾಡ್ಸಿ. ಈಗ ಇದು ತೊಗೊಂಬಂದು ಇಟ್ಟಿವೆ, ಅಕಸ್ಮಾತ್ ಅವ್ರು ತೆಗೆದು JCP ಇಂದ ಒಳಗೆ ಹಾಕ್ಬಿಟ್ರೆ ಮುಚ್ಚಿ ಹೋತು ಇತಿಹಾಸ. ಹಂಗೆ ನಿಮ್ಮ ಬಿಜಾಪುರದಾಗೂ ಇರ್ತಾವು, ಸಾಕಷ್ಟು ಅದಾವ ಬಿಜಾಪುರದಾಗ, ಏನು ಮಾಡಕ್ ಬರುದಿಲ್ಲ ಅಲ್ಲಿ. ಹಂಗೆ ಇಲ್ಲಿಯೂ ಆದ್ರೆ ಇಲ್ಲೇ ನಾವು ರಕ್ಷಣಾ ಮಾಡಿ ಹೊಡ್ಕೊಂಡು ಬರುವ ಅಲ್ಲಿಗೆ ಈಗ ಅಲ್ಲೇ ಹೋಗ್ತೀವಿ, ಗಾಡಿ ಅಲ್ಲೇ ಹೋಗುತ್ತಾ. ವೀಕ್ಷಕರೇ, ಇದು ಲಕ್ಕುಂಡಿಯಲ್ಲಿರುವ ಸ್ಮಾರಕ ಭವನ ಅಂದರೆ ಮ್ಯೂಸಿಯಂ. ಇದರ ಎದುರುಗಡೆನೇ ಇರುವುದೇ ಕಣ್ಣೇರ ಬಾವಿ ಅಂಥೇಳಿ. ಇದು ಚಾಲುಕ್ಯರು 10ನೇ ಶತಮಾನದಲ್ಲಿ ಕಟ್ಟಿದ ಬಾವಿ. ಇದು ಬಹಳ ಪ್ರಸಿದ್ಧ ಬಾವಿ. ಇದು ಇಂಥವು 101 ಬಾವಿಗಳಿದೆ ಅಂತ ಹೇಳ್ತಾರೆ ಇಲ್ಲಿ. ಈಗ ಅಷ್ಟು ಉಳಿದಿಲ್ಲ. ಇದು ಒಂದು ಐತಿಹಾಸಿಕ ಸಾವಿರಾರು ವರ್ಷಗಳ ಹಿಂದಿನ ಒಂದು ಬಾವಿ. ನಿಮಗೆ ಅದು ಮ್ಯೂಸಿಯಮ್ದ ಎದುರುಗಡೆನೇ ಕಾಣಸಿಗುತ್ತೆ. ಇದರಲ್ಲಿ 2 ಗುಡಿಗಳಿವೆ, ಅಕ್ಕಪಕ್ಕ ಬಾವಿಯಲ್ಲಿಯೇ ಗುಡಿಗಳಿವೆ. ಇದು ಒಂದು ಹನುಮಾನ್ ಗುಡಿ, ಇನ್ನೊಂದು ದೇವರ ಗುಡಿ ಇದೆ ಇಲ್ಲಿ ಒಳಗಡೆ ಬಾವಿಯಲ್ಲಿ ನೋಡಿ. ಇದು ಒಂದು ಗುಡಿ. ಇದು ಒಳಗಡೆ ಯಾವುದು ಮೂರ್ತಿ ಇದೆ, ದೇವರ ಮೂರ್ತಿ ಇದೆ. ಇದು ಬಾವಿ. ಇದು ನೋಡಿ, ಇದು ಬಲಗಡೆ ಇದು ಕಣ್ಣೇರಿ ಬಾವಿ, ಮಾರುತಿ ಪ್ರಸನ್ನ ಅಂತ ಬರೆದಿದ್ದಾರೆ ಮೇಲೆ. ಈ ಮಂದಿರದ ಮಾರುತಿ ಮಂದಿರದ ಎಡಗಡೆ ಮೇಲಕ್ಕೆ ಹೋಗಲು ಮೆಟ್ಟಿಲುಗಳಿವೆ. ನೋಡಿ, ಮೆಟ್ಟಿಲು ಇನ್ನು ಎಷ್ಟು ಸಾವಿರಾರು ವರ್ಷಗಳಿಂದ ಎಷ್ಟು ಸುರಕ್ಷಿತವಾಗಿವೆ. ಅವರ ಕಲೆಗೆ ಕೋಟಿ ವಂದನೆಗಳು ನಾವು ಶಿಲ್ಪಕಾರರಿಗೆ. ಈ ಕಣ್ಣೇರ ಬಾವಿಯ ಪಕ್ಕದಲ್ಲಿಯೇ ಸೋಮೇಶ್ವರ ಮಂದಿರ ಇದೆ. ನೋಡಿ, ಸೋಮೇಶ್ವರ ಮಂದಿರ ಒಳಗೆ ಹೋಗ್ತಾ ಇದ್ದೇವೆ ನಾವು. ಇದು ಚಾಲುಕ್ಯರ 10ನೇ ಶತಮಾನದಲ್ಲಿ ಕಟ್ಟಲಾದ ಇದು ಮಂದಿರ. ಬಹಳ ಪ್ರಸಿದ್ಧ ಮಂದಿರ ಇದು ಆಗಿಂದು. ಸೋಮೇಶ್ವರ ಮಂದಿರದ ಎದುರಿಗೆ ಒಂದು ನಂದಿ ಮಂಟಪ ಇದೆ. ಇದು ನಂದಿ ಮಂಟಪ. ಇದು ದ್ವಾರ ಬಾಗಿಲ ಒಳಗಡೆ ಹೋಗೋದು. ಸೋಮೇಶ್ವರ ಮಂದಿರದ ನೋಡ್ರಿ ಎಷ್ಟು ಅಚ್ಚುಕಟ್ಟಾಗಿದೆ. ದ್ವಾರ ಬಾಗಿಲು, ಪ್ರವೇಶ ದ್ವಾರ ಎಲ್ಲನೂ ಕಲ್ಲಿನಲ್ಲೇ ಮಾಡಿದ್ದು, ಎಲ್ಲನೂ ಆಗಿನ ಕಾಲದ. ನೋಡಿ ಒಳಗಡೆ ಎಷ್ಟು ಸುಂದರವಾದ ಕೆತ್ತನೆಯ ಕಂಬಗಳಿವೆ. ಒಳಗೆ ಈಶ್ವರ ಲಿಂಗ ಇದೆ.
ಆ ಎದುರುಗಡೆ ಈಶ್ವರಲಿಂಗ ಇದೆ ಒಂದು ಅದ್ಭುತ. ನೋಡಿ ಆಗಿನ ಕಾಲದ ಜನ ಎಷ್ಟು ದೈವಿ ಭಕ್ತರಾಗಿದ್ದರು ಅನ್ನೋದು ಇದು ನಿದರ್ಶನ. ಇದು ಚಾಲುಕ್ಯರ ಶೈಲಿ ನೋಡ್ರಿ. ಅದು ದ್ವಾರ ಬಾಗಿಲದ ಮೇಲ್ಗಡೆ ಯಾವ ಥರ ಕುಸುರಿನ ಕೆಲಸ ಮಾಡಿದ್ದಾರೆ ದ್ವಾರ ಬಾಗಿಲಕ್ಕೆ. ಇದು ನೋಡಿ, ಇದು ಅದ್ಭುತ. ಇನ್ನೂ ಸಾವಿರಾರು ವರ್ಷಗಳಿಂದ 1100 ವರ್ಷ ಆದ್ರೂ ಇನ್ನೂ ಏನೂ ಆಗಿಲ್ಲ. ಇದಿಷ್ಟು ಮಜಬೂತ್ ಇದೆ ಇದು ನೋಡಿ, ಅದ್ಭುತ. ಇದು ಕಂಬಗಳು ಎಲ್ಲ ಬಾಗಿಲು ಎಲ್ಲ ಕಲ್ಲಿನಲ್ಲಿ ಮಾಡಿದ್ದು, ಎಲ್ಲ ಸಾವಿರಾರು ವರ್ಷಗಳಾದ್ರೂ ಇನ್ನೂ ಏನೂ ಆಗಿಲ್ಲ ಅದಕ್ಕೆ. ಬಟ್ ಸಂರಕ್ಷಣೆ ಇಲ್ಲ. ಹಳ್ಳಿ ಅದೊಂದು ಲಕ್ಕುಂಡಿ ಒಂದು ಗ್ರಾಮ ಆಗೋದ್ರಿಂದ ಅಲ್ಲಿ ನೋಡಿ ಎಷ್ಟು ಸುಂದರವಾದ ಕೆತ್ತನೆ ಇದೆ ಕಂಬಗಳದು. ಎಲ್ಲನೂ ಚಾಲುಕ್ಯರ ಶೈಲಿ. ಯಾವುದೇ ನೀವು ಭಾರತ ದೇಶದಲ್ಲಿ ಚಾಲುಕ್ಯರ ಶೈಲಿ ಯಾವುದೇ ಗುಡಿಗಳಲ್ಲಿ ಹೋದ್ರೆ ಇದೇ ಥರ ಅವರು ಕಂಬಗಳನ್ನ ಲಾಕ್ ಸಿಸ್ಟಮ್ದಲ್ಲಿ, ಅದಕ್ಕೆ ಸಾವಿರಾರು ವರ್ಷಗಳಾದರೂ ಇನ್ನೂ ಎಲ್ಲಿ ಬಿರುಕು ಬಿಟ್ಟಿಲ್ಲ ಇದು. ಬಟ್ ಅದನ್ನು ಇಲ್ಲಿ ಲೋಕಲ್ ಜನ ಅದು ಲುಕೌಟ್ ಮಾಡೋದಿಲ್ಲ ಅಂತ ತಿಳ್ಕೊಂಡು ಸ್ವಲ್ಪ ಇದು ಇದೆ. ಇದು ನೋಡಿ ನಂದಿ ಮಂಟಪ ಹೊರಗಡೆ ಆಗಿದೆ. ಇದು ನಂದಿ ಮಂಟಪ ಅದ್ಭುತ. ಇದು ನಂದಿ ಮಂಟಪ ಸಾವಿರಾರು ವರ್ಷಗಳಿಂದ ನಂದಿ ಅದೇ ಥರ ಕುಂತಿದ್ದಾನೆ ಪರಮಾತ್ಮನ ಎದುರಿಗೆ ನೋಡ್ರಿ, ಅದ್ಭುತ. ಭಾಳ ಆನಂದ ಆಗ್ತಾ. ನಾವು ಆಗಿನ ಕಾಲದೊಳಗೆ ಎಂಥ ಇತಿಹಾಸ ಇತ್ತು, ಎಂಥ ಕಲಾಕಾರರಿದ್ದರು, ಶಿಲ್ಪಿಗಳು ಇದ್ದಿರೋದಕ್ಕೆ ನಿದರ್ಶನ ಇದು ನೋಡಿ. ಸುತ್ತಮುತ್ತಲು ಗುಡಿಯ ಸುತ್ತಮುತ್ತಲು ಎಂಥ ಅಲಂಕಾರಿಕ ಒಂದು ಕೆತ್ತನೆ ಮಾಡಿದ್ದಾರೆ ಅಂದರೆ ನಿಂತು ನೋಡ್ಬೇಕು ನೀವು. ಎಷ್ಟು ಕುಸುರಿನ ಕೆಲಸ, ಏನು ಆಗಿನ ಶಿಲ್ಪಿಗಳು ಏನಿದ್ರು, ಏನು ಅವ್ರ ಕೈ ಚಳಕ ಇಲ್ಲಿ ಎದ್ದು ಕಾಣುತ್ತೆ. ಇದು ಈ ಥರ ಕಟ್ಟಕ್ಕೆ ಈಗಾಗಲ್ಲ. ಆ ಶಿಲ್ಪಿಗಳೇ ಹೋಗಿಬಿಟ್ರು ಈಗ. ಅಮರ ಶಿಲ್ಪಿಗಳು ಅಂತಾರೆ ಅವರಿಗೆ. ನೋಡಿ ಎಷ್ಟು ಅದ್ಭುತ ಇದೆ ಸುತ್ತು, ಗುಡಿ ಸುತ್ತು. ನೋಡ್ಬೇಕು ನಿಂತು. ಎಷ್ಟು ಮಜಬೂತ. ಸಾವಿರಾರು ವರ್ಷಗಳಿಂದಾದರೂ ಎಲ್ಲಿ ಏನೂ ಆಗಿಲ್ಲ ಇನ್ನೂ. ಬಟ್ ಇದಕ್ಕೆ ನೋಡಿಲ್ಲ ಅಂತ ತಿಳ್ಕೊಂಡು ಸ್ವಲ್ಪ ಗಾಳಿ ಮಳೆಗೆ ಇದು ಆಗಿದೆ ಸ್ವಲ್ಪ ಅಲ್ಲಲ್ಲಿ. ಇದನ್ನು ಸರ್ಕಾರದವರು ಏನಾದರೂ ಇದನ್ನು ಮಾಡಿದ್ರೆ ಇದು ಭವ್ಯ ಮಂದಿರ ಇನ್ನೂ ಸಾವಿರಾರು ವರ್ಷಗಳವರೆಗೆ ಏನೂ ಆಗಲ್ಲ ನೋಡಿ. ಮತ್ತೆ ಒಳಗೆ ಬಂದೇವೆ ನಾವು ಮಂದಿರದ ಒಳಗೆ. ಅದ್ಭುತ ನೋಡಿ, ಇದು ಎಂಥ ಅದ್ಭುತ. ಇಲ್ಲಿ ಶಾಸನಗಳನ್ನು ಕೆತ್ತಿದ್ದಾರೆ ಇಲ್ಲಿ ಮಂದಿರದಲ್ಲಿ, ಹಳೆಗನ್ನಡದಲ್ಲಿ ನೋಡಿ. ಇಲ್ಲಿ ಆಗಿನ ಕಾಲದ ಬರಹಗಳನ್ನು ಕಲ್ಲಿನ ಮೇಲೆ ಬರೆದಿದ್ದಾರೆ, ಇತಿಹಾಸವನ್ನು ಎಲ್ಲ ನೋಡಿ. ಇವೆಲ್ಲ ಬರಹಗಳು, ಇವೆಲ್ಲ ಕಲ್ಲಿನ ಮೇಲೆ ಹಳೆಗನ್ನಡದಲ್ಲಿ ಬರಹಗಳನ್ನು ಬರೆದಿದ್ದಾರೆ ಅವಾಗ ಶಿಲ್ಪಿಗಳು ನೋಡಿ. ಇದು ಯಾವುದೋ ಒಂದು ಈ ಮಂದಿರದ ಇತಿಹಾಸದ ಬಗ್ಗೆ ಬರೆದಿದ್ದಾರೆ ಇದು ಎಲ್ಲಾನು. ಅದೇ ಹೇಳಿದ್ನಲ್ಲ ನಾನು, ಇಲ್ಲಿ ಒಂದು ಬುಕ್ ಸಿಗುತ್ತದೆ ಲಕ್ಕುಂಡಿ ಶಾಸನಗಳು ಅಂತ. ಅದನ್ನು ತಗೊಂಡು ಓದಿದ್ರೆ ತಮಗೆ ತಿಳಿಯುತ್ತೆ ಇದು ಏನೇನು ಅನ್ನೋದಂದರೆ. ಸೋಮೇಶ್ವರ ಮಂದಿರದಲ್ಲಿ ಶಿಲಾಶಾಸನ ಅಂತ ನೀವು ಅದರಲ್ಲಿ ಆ ಬುಕ್ನಲ್ಲಿ ಓದಿದ್ರೆ ತಿಳಿಸ್ತದೆ ಏನು ಬರೆದಿದ್ದಾರೆ ಅಂತ ನೋಡ್ರಿ. ಹೊರಗಡೆ ಬಂದರೆ ವೀರಗಲ್ಲುಗಳಿವೆ. ಇವು ವೀರಗಲ್ಲುಗಳನ್ನು ನಿಲ್ಲಿಸಿದ್ದಾರೆ. ಬಹಳ ಅದ್ಭುತ, ಅತಿ ಸುಂದರ ಲಕ್ಕುಂಡಿ ಇದು. ದೇವತೆಗಳ ನಾಡು, ದೇವಾಲಯಗಳ ನಾಡು ಲಕ್ಕುಂಡಿ. ನೀವು ಇಲ್ಲಿ ಬರಲೇಬೇಕು, ನೋಡಲೇಬೇಕಂತ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ನಮಸ್ಕಾರ. ಲಕ್ಕುಂಡಿಯ ಪ್ರವಾಸ ಮುಗಿಸ್ಕೊಂಡು ನಾವು ಸಾಯಂಕಾಲ ಗದಗಕ್ಕೆ ಬಂದೆವು. ಗದಗಿನಲ್ಲಿ ಮುಕ್ಕಾಂ ಮಾಡೋದು ನಾವು. ಸಾಯಂಕಾಲ ಇಲ್ಲಿ ಜಗದಂಬ ಸ್ಪೆಷಲ್ ಗಿರ್ಮಿಟ್ಸ್ ಇಡ್ಲಿ ವಡಾ ಸೆಂಟ್ರ್ ಅಂತಿದೆ. ಅಲ್ಲಿ ಬಂದು ಭಾಳ ಜನ ಹೇಳಿದ್ರು ನಮಗೆ ಇಲ್ಲಿ ಹೋರಿ ಅಂತ. ಇಲ್ಲಿ ಬಂದಿದ್ದೇವೆ. ಇಲ್ಲಿ ಗಿರ್ಮಿಟ್ ಸವಿ ನೋಡ್ಬೇಕಂತ ಬಂದಿದ್ದೇವೆ. ಬನ್ನಿ ಈಗ ನೋಡೋಣ. ಶ್ರೀ ಜಗದಂಬ ಸ್ಪೆಷಲ್ ಗಿರ್ಮಿಟ್ ಇದು ಎಲ್ಲಿದಪ್ಪ ಅಂದ್ರೆ ಶರಣು. ಬನ್ನಿ. ಇದು ಯಾವ ಮಠ ಅಂತಾರೆ ಸಾಹೇಬ್ರ? ತೋಂಟದಾರ್ಯ ಮಠ. ತೋಂಟದಾರ್ಯ ಮಠ ಎದುರಿಗೆ ಎಕ್ಸಾಕ್ಟ್ಲಿ ಗದಗದೊಳಗದ.
ನಾವೆಲ್ಲ ಬಂದು ಸಾಯಂಕಾಲ ಇಲ್ಲಿ ನೋಡ್ಬೇಕಂತ ಬಂದಿದ್ದೆವು. ಇದ್ರ ಬಗ್ಗೆ 5-6 ಯೂಟ್ಯೂಬರ್ ಮಾಡಿದ್ದಾರೆ. ನಾವು ಒಳಗೆ ಹೋಗಿ ಮಾಡೋಕ್ಕೆ ಹೋಗಲ್ಲ, ಜಸ್ಟ್ ಟೇಸ್ಟ್ ನೋಡ್ಲಿಕ್ಕೆ ಬಂದೀನಿ. ಎಕ್ಸ್ಟ್ರಾ ಆರ್ಡಿನರಿ ಅದ. ನನ್ನ ಕಡೆಯಿಂದ ಗೋಲ್ಡನ್ ಥಮ್ಸಪ್ ಕೊಡ್ತಾ ಇದ್ದೀನಿ. ಈಗ ಗಿರ್ಮಿಟ್ಟು ಕೊಟ್ಟಿದ್ದಾರೆ, ಇನ್ನು ಬಜಿ ತರಕ್ಕೆ ಹೋಗಿದ್ದಾರೆ. ಈಗ ಆ ಬಜಿ ಬಂದ ಮೇಲೆ ನಿಮ್ಗೆ ಹೇಳ್ತೇನೆ ಅಂತ. ಇದು ಬದ್ನಿಕಾಯಿ ಬಜಿ. ಇದು ಮಸ್ತ್ ಮಾಡ್ತಾನೆ. ಇದು ಅಂದ್ರು ಬಸವ ನನಗೆ ಇನ್ನೊಂದು ಇದು ಗಿರ್ಮಿಟ್, ಇನ್ನೊಂದು ಇವೇನು ಬೇಡ. ಹಾಂ, ಎರಡೂ ಬೆಸ್ಟಿಗೆ ಓನೇನು ಎಕ್ಸ್ಟ್ರಾ ಆರ್ಡಿನರಿ ಇದು. ಮಸ್ತ್. ಇದು ಬದ್ನಿಕಾಯಿ ಬಜ್ಜಿ ಗರಂ ಗರಂ ಬಾಯಾಗಿ ಇಡ್ಲಿತ್ತು. ಎಕ್ಸ್ಟ್ರಾ ಆರ್ಡಿನರಿ ಇದೆ. ಗೋಲ್ಡನ್ ಥಮ್ಸಪ್ ಇದಕ್ಕೆ ನನ್ನ ಕಡೆಯಿಂದ ಕೊಡೋದು. ಜಗ್ಗಿ ಹಾಕ್ಲಿ ಅಲ್ಲೇನಲ್ಲ ಶರವಣಮನಿ ಇದು ತೋಟದಾರ್ರೆ ಮಠದ ಎದುರಿಗೆ ಶ್ರೀ ಜಗದಂಬ ಸ್ಪೆಷಲ್ ಗಿರ್ಮಿಟ್ ಇಡ್ಲಿ ವಡಾ ಸೆಂಟರ್ ಅಂತ. ಎಕ್ಸ್ಟ್ರಾ ಆರ್ಡಿನರಿ. ನಾ ಎಲ್ಲ ಭಾಳ ಯೂಟ್ಯೂಬರ್ ನೋಡಿದ್ದೆ, ನಾ ಒಳಗೆ ಹೋಗಿ ಮಾಡ್ಲಿಕ್ಕೆ ಹೋಗಲ್ಲ. ಜಸ್ಟ್ ಇಲ್ಲಿ ಟೇಸ್ಟ್ ಹೇಳಕ್ಕೆ ಬಂದೀನಿ ನಾ. ಈಗ ಎಲ್ಲ ಶೂಟಿಂಗ್ ಮುಗಿಸ್ಕೊಂಡು ಬಂದು ಗೋಲ್ಡನ್ ಥಮ್ಸಪ್ ಬೆಸ್ಟ್ ಇದೆ ಇದಕ್ಕೆ. ಓಕೆ, ಥ್ಯಾಂಕ್ ಯು.